ಎಲ್ಲಿ ಇದೆಯಾ? ಯಾವನೇ ನೀನು? ಇವಾಗ ಬರ್ತಾನೆ. ಮತ್ತೆ ಸುಮ್ನೆ ಹೇಳ್ತಾ ಇದ್ದೀನಿ ನಾನು, ಒಳ್ಳೆ ಮಾತಲ್ಲಿ. ಏನ್ ಒಳ್ಳೆ ನಾಳೆ ಮಾತು? ಬೆಳಿಗ್ಗೆ ಬಪ್ಪ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಏಯ್ ಏನು ಹಿಡ್ಕತ್ತೆ ನಿಮ್ಗೆ ಇಲ್ಲಿ? ಇವನ್ ಸಮಸ್ಯೆ ಇವನ್ಗೆ ಇಲ್ಲಿ ಇವನು ಮತ್ತೆ ಅವ್ನು ಯಾರು ಕರ್ದ? ನಾನು ಫೋನ್ ಮಾಡಕ್ ಹೇಳ ಅವ್ರನ್ನ. ಫೋನ್ ಮಾಡಿದ್ರೆ ಆವು ಕನ್ಸಲ್ ಬರೋದ್ ಬಿಟ್ಬಿಡ್ತದ? ಏ ಕೊಡಪ್ಪ, ನೀನು ಫೋನ್ ಇಲ್ಲ, ನೀನ್ ಮಾತಾಡಕ್ ಹೇಳು. ಅವ್ರು ಯಾರು ನನ್ ಮಾತಾಡಕ್ ಹೇಳು. ಸುಮ್ನೆ ಏನೇನೋ ಮಾತಾಡಬೇಡ. ನಾನೆಲ್ಲೋ ಹೊರಗಡೆ ಇದ್ದೀನಿ, ನನ್ಗೂ ಬಿ ರೈಸ್ ಮಾಡಬೇಡ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಟ್ರ್ಯಾಪನ್ನು ಬಂದು ಸೋಮಣ್ಣ ಅಂತ ಇವ್ರ ಹೆಸರು. ಇವರು ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರಂತೆ. ಈ ಕೆಲವೊಂದು ಸೈಟ್ಗಳನ್ನ ಕೊಡಿಸೋದು ಈ ಥರ ಎಲ್ಲ. ಸೊ ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಅವರ ಒಂದು ದೊಡ್ಡ ಸ್ನೇಹಿತರ ಗುಂಪೆ ನಮಗೆ ಡೀಲ್ ಕಳಿಸಿದರೆ ಸೋಮಣ್ಣ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ಬನ್ನಿ ಇದೀಗ ಕಾಲ್ ಮಾಡುವ ಸೋಮಣ್ಣಂಗೆ. ಹಲೋ ಹಲೋ ಸೋಮಣ್ಣ, ಹಾ ಎಲ್ಲಿದ್ರಿ ಅಣ್ಣ? ಯಾರು ಮಾತಾಡ್ತಾರದು? ನಾನಣ್ಣ ರವಿ. ಯಾವ ರವಿ? ಹೇಳ್ತೀನಿ. ಇವಾಗ ಕಾರ್ತಿಕ ಅಂದ್ಬಿಟ್ಟು ಈ ಹಾಡು ಹಾಕೊಂಡಿದ್ದೆ ಮೊಬೈಲ್ಗೆ, ಅಥವಾ ಯಾವಾಗಲೂ ಇದೇ ಹಾಡು ಬರೋದ? ನೀನು ಫೋನ್ ಮಾಡಿದ್ರೆ ಯಾವಾಗಲೂ ಇದೆ ಬರೋದು. ಕಾರ್ತಿಕ ಅಂದ್ಬಿಟ್ಟು ಹಾಕೊಂಡಿಲ್ಲ ತಾನೆ? ಇಲ್ಲ, ಯಾವಾಗಲೂ ಇದೆ ಬರೋದು. ಸರಿ, ಇಂಥ ಒಳ್ಳೆ ಹಾಡು ಹಾಕೊಂಡು ಯಾಕೆ ಹಿಂಗೆಲ್ಲ ಮಾಡ್ತಿದೆಯಲ್ಲ? ಏನು ಯಾವ ರವಿ ಅವರು ಮಾತಾಡ್ತಾರದು? ಹೇಳ್ತೀನಿ, ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದಣ್ಣ ಹಿಂಗೆ ಮಾಡಬೇಕು ರಮೇಶಂಗೆ ಅಂತ. ನೀನು ಯಾವ ರಮೇಶ್ ಹಿಂಗೆ? ನನಗೆ ಹಿಂಗೆ ಆಡ್ಬೇಡ ದಯವಿಟ್ಟು. ಏನಪ್ಪ, ಏನು ವಿಷಯನೇ ಗೊತ್ತಿಲ್ಲ. ಯಾರು ಮಾತಾಡ್ತಾರದು? ಏನು ಹೇಳಪ್ಪ. ವಿಚಾರ ಗೊತ್ತಾದ್ರೆ ಫೋನೇ ಎತ್ತೋದಿಲ್ಲ. ಯಾರು ಹೇಳು? ಏನು ಅನ್ಯಾಯ ಮಾಡಿದವನು ಹೇಳೋಣ ನೀನು. ಯಾರು ಫಸ್ಟ್ ಹೇಳಪ್ಪ. ಸುಮ್ನೆ ಅಲ್ಲ, ಅವನಿಗೆ ಏನು ಅನ್ಯಾಯ ಮಾಡಿದ ಹೇಳು. ಯಾರಪ್ಪ? ಯಾವ ವಿಷಯ? ಏನು ಹೇಳಪ್ಪ. ಗೊತ್ತಿಲ್ಲ ಅಲ್ವಣ್ಣ ನಿನ್ಗೇನುವೆ? ರಮೇಶ್ ಅನ್ನೋನೇ ನಿನ್ಗೆ ಗೊತ್ತಿಲ್ಲ? ನೀನು ಹುಡ್ತಾಗಿದ್ದ ರಮೇಶ್ ಅನ್ನೋ ಹೆಸರೇ ಕೇಳಿಲ್ಲ, ರಮೇಶ್ ಅನ್ನೋನೇ ನೋಡಿಲ್ಲ. ರಮೇಶ ಸುಮಾರು ಜನ ಅವ್ರೆ. ಯಾರು ಹೇಳು? ನಮ್ ಚಿಕ್ಕಮ್ಮನ ಮಗ ರಮೇಶ ಅವ್ರೆ. ಆಮೇಲೆ ಇನ್ಯಾವ ರಮೇಶ ಹೇಳು? ಹುಡ್ತಾಗಿಂದ ನಿಮ್ ಚಿಕ್ಕಮ್ಮನ ಮಗ ರಮೇಶ್ ಒಬ್ನೇ ಇರೋದು, ಇನ್ಯಾರು ನೋಡಿಲ್ಲ ಅಲ್ವಾ ನೀನು? ಯಾರು ಅಂತ ನನಗೆ ಗೊತ್ತಿ, ನೀನ್ ಹೇಳ್ಬೇಕಲ್ವಾ? ಬಿಡೋಣ, ನನಗೆ ಫಿಕ್ಸ್ ಆಯ್ತು, ಗೊತ್ತಾಯ್ತು ನನಗೆ ಇವಾಗ. ಬಿಡು, ನಿನ್ಗೆ ನೀನು ಹುಡ್ತಾಗಿಂದ ಇದುವರೆಗೂ ನಿಂಗೆ ಒಂದು 5-6 ಕತ್ತೆ ವಯಸ್ಸಾಗೈತೆ. ಇಲ್ಲಿ ತನಕನೂ ನಿನ್ಗೆ ನಿಮ್ ಚಿಕ್ಕಮ್ಮನ ಮಗ ರಮೇಶ ಬಿಟ್ರೆ ಇನ್ಯಾರು ಗೊತ್ತಿಲ್ಲ ಅಲ್ವಾ? ಸರಿ, ನೀನ್ ಯಾರು ಹೇಳಪ್ಪ? ಬಿಡು, ನಿಂಗೆ ರಮೇಶನೇ ಗೊತ್ತಿಲ್ಲ, ಇನ್ನು ನಾನು ಯಾವ ಸೀಮೆ ಮಾಡ್ಕಪ್ಪ. ಆಯ್ತು, ಕಟ್ಟಿ ಮಾಡ್ಬಿಡೋದು. ಅಯ್ಯೋ ಬನ್ನಿ ಮತ್ತೆ ಮಾಡ. ಹಲೋ ಹಲೋ, ಹೇಳಪ್ಪ. ಥ್ಯಾಂಕ್ಸ್ ಅಣ್ಣ. ಯಾರು ಹೇಳಪ್ಪ ಅಂದ್ರ ಸುಮ್ನೆ ಏನೇನೋ ಮಾತಾಡ್ತಾ ಇದೆಯಲ್ಲಪ್ಪ. ಏನೇನೋ ಏನ್ ಮಾತಾಡ್ದೆ? ನಿನ್ನ ಮಾತೇ ಶುರು ಮಾಡಿಲ್ಲ, ಅವೆಲ್ಲ ಕಟ್ ಮಾಡ್ಬಿಟ್ಟು. ಯಾರು ಅಂತಂದ್ರೆ ಹೇಳಿದ್ರು ತಾನೇ ಮಾತಾಡ್ತೀನಿ. ಸುಮ್ನೆ ಯಾರು ಮಾತಾಡ್ತಾರೆ? ಏನ್ ಮಾತಾಡೋಣ? ಮತ್ತೆ ನೀನು ಒಳ್ಳೆ ಬೆಕ್ಕಿ ಜರ ಬರ ಮಾತಾಡ್ತಿಲ್ಲ. ರಮೇಶ್ ಅನ್ನೋ ನಮ್ ಚಿಕ್ಕಮ್ಮನ್ ಮಗ ಬಿಟ್ರಿ ಇನ್ಯಾರು ಗೊತ್ತಿಲ್ಲ ಅಂದ್ರೆ ನೀನೇನ್ ಬಡ್ಕ? ಸರಿ, ಯಾರು ಹೇಳು ಮತ್ತೆ? ನೀವ್ ಯಾರು ಮಾತಾಡ್ತಾ ಇರೋದು? ನನ್ಗೆ ಏನು ಅಂತ ಹೇಳಿದ್ರು ತಾನೇ ಗೊತ್ತಾಯ್ತದ. ಅಣ್ಣ, ನಾನ್ ರವಿ ಅಂತ ಹೇಳ್ಬಿಟ್ಟೆ ತಾನೇ ಮಾತು ಶುರು ಮಾಡಿದ್ದು. ಯಾವ ರವಿ ಹೇಳು? ರಮೇಶಂಗೆ ನಾನು ಭಾವ ಆಗ್ಬೇಕು ಒಂದ್ ಕಡೆಯಿಂದ. ಅವನು ಡೈಲಿ ಎಣ್ಣೆ ಹಾಕೊಂಡು ಸುಮ್ನೆ ನನಗೆ ಗೋಳ್ ಕೊಡ್ತಾನೆ. ಅಣ್ಣ, ನೀವು ಮಾಡಿರೋ ಕೆಲ್ಸಕ್ಕೆ ನಮ್ಗೆ ಇಲ್ಲಿ ಏನ್ ತಪ್ಪು ಮಾಡಿದೀವಿ ಅಂತ ನಾವು ಹಿಂಗ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಹಿಂಗ್ ನೀವು ಮಾತಾಡೋದು ಸರಿ ಇಲ್ಲ ಅಣ್ಣ, ದಯವಿಟ್ಟು. ಏನ್ ಮಾಡ್ರದ್ ಹೇಳು? ನಿಮ್ಮಲ್ಲಿ ಗೌರವ ಐತೆ ನಮ್ಗೆ. ಸರಿ, ಏನು ಅಂತ ಹೇಳ್ಬೇಕಲ್ವಾ ನೀನು? ಅದ್ಯಾವ್ದೋ ವಿಜಯನಗರ ಪೋಸ್ಟೇಜ್ ಅಲ್ಲಿ ಅದೋ ಸೈಟ್ ಕೊಡ್ಸ್ಬಿಟ್ಟು ಅದ್ರೇನೋ ಊತಾಯ್ತಂತೆ ಸೈಟ್ ಅಲ್ಲಿ. ಇವನ್ಗೆ ಡೈಲಿ ರಾತ್ರಿ ಹೊತ್ತು ಬುಸ್ 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 ಅಂತ ಇಲ್ಲಿ ಹಾವು ಬಂದು ಎದೆ ಮೇಲೆ ಕೂತ್ಕೊಂಡಂಗ ಆಯ್ತದಂತೆ. ವಿಜಯನಗರದಲ್ಲ? ಯಾವ ರಮೇಶನ್ಗೆ? ನೀವು ಕಮಿಷನ್ ಆಸೆಗೆ ಏನೋ ಈಗ ನೀವು ಮಾಡ್ಬಿಟ್ಟು ಇವನ್ ನೋಡಿದ್ರೆ ಅಲ್ಲಿ ಎಲ್ಲ ಸುಬ್ರಹ್ಮಣ್ಯ ಕರ್ಕೊಂಡು ಹೋದ್ರು. ಏನೇನೋ ಮಾತಾಡ ನನ್ಗೆ ನಾಯಿ ಕಚ್ಚಾಯ್ತಾ ಇಲ್ಲಿ. 4 ಸಲ ಸುಬ್ರಹ್ಮಣ್ಯ ಹೋಗಿ ಬಂದವನೆ. ಇನ್ನ ರಾತ್ರಿ ಆಯ್ತು ಅಂದ್ರೆ ಬಂದು ಎದೆ ಮೇಲೆ ಕೂತ್ಕತ್ತದಂತೆ. ನಾಳೆ ಬಂದು ಭೇಟಿ ಮಾಡಕ್ ಹೇಳು. ಅದೇನು ನಾನೇ ಸಾಲ್ವ್ ಮಾಡ್ಕೊಡ್ತೀನಿ. ಅಂದ್ರೆ ಅದೇನೈತೆ ಸಾಲ್ವ್ ಮಾಡ್ಕೊಡ್ತೀನಿ, ಬರಕ್ ಹೇಳಪ್ಪ. ಪೂಜೆ ಮಾಡಿಸ್ತೀರ ನೀವು? ಏನೋ ಮಾಡಕ್ ಆಯ್ತದೆ, ಬರಕ್ ಹೇಳಪ್ಪ. ಅದೇನೋ ಅಲ್ಲ ಅಣ್ಣ, ಈಗ ಏನಾಯ್ತದೆ ಏನಾಗ್ಬೇಕು ಅದನ್ನ ಹೇಳಿ ನೀವು. ನನಗ್ ಗೊತ್ತಿಲ್ಲ, ಬಂದು ಡೈರೆಕ್ಟ್ ನಾಳೆ ಮಾತಾಡಕ್ಕೆ. ನಿಮ್ತವ ಮಾತಾಡಿದ್ರೆ ಕನ್ಸಲ್ ಬರೋದು ನಿಂತೋಯ್ತದ? ನಾನು ಫೋನ್ ಮಾಡಕ್ ಹೇಳಪ್ಪ. ನೀನು ಸುಮ್ನೆ ಏನೇನೋ ಮಾತಾಡ. ನನ್ಗೆ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಚೆನ್ನಾಗಿರಲ್ಲ ಅಂದ್ರೆ ಸುಮ್ ಮಡಗು. ಏನ್ ಮಾಡಲಿ? ಕೊಡ್ಲಿಲ್ವಾ ಏನಪ್ಪ ಅಂತ ಇಷ್ಟೋ ತನಕ? ಏನಪ್ಪ ಏನು ಅಂತ ನಾನು ಕೇಳ್ತಾ ಇಲ್ವಾ? ಯಾರು ಹೇಳಪ್ಪ ಏನು ಅಂತ ನಾನು ಕೇಳ್ತಾ ಇಲ್ವಾ?
ಕೇಳ್ಕೊಂಡು ಕರ್ಸೋ ನನ್ನ ಒಳ್ಳೆ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ತಾರಂಗ್ ಮಾತಾಡ್ತಿರಲ್ಲ. ನನಗೆ ಅದ್ ಯಾರು ಅನ್ನೋದೇ ಗೊತ್ತಿಲ್ವಲ್ಲಪ್ಪ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲದ್ಮೇಲೆ ಗೊತ್ತಿಲ್ಲದಂತರ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕಾಯ್ತು. ಇಲ್ಲಿ ಸೈಟ್ ಬೋಯ್ಟು ಅಂತ ಎಲ್ಲ ಕೊಡ್ಸ್ಬಿಟ್ಟು ಇಲ್ಲಿ ನೋಡಿದ್ರೆ ಇವನಿಗೆ ಇಲ್ಲಿ ರಿಜಿಸ್ಟರ್ ಆದಾಗಿಂದನೂ ಇಲ್ಲಿ ಮಲಿಕಂಡ್ರೆ ಹಾವು ಬತ್ತೈತಂತೆ ಕನ್ಸಲ್ಲಿ. ನನಗೆ ಅದು ಗೊತ್ತೇ ಇಲ್ಲ ಕಣತೆ, ಬರಕ್ ಹೇಳಪ್ಪ ನಾಳೆ ಅದ್ ಯಾರು ಕರ್ಸಪ್ಪ ಮಾಡವ. ಅಲ್ಲ ಕರೆಸ್ತೀನಿ, ಅವನು ಕರೆಸ್ತೀನಿ, ಅವ್ರ ಅಪ್ಪನು ಕರೆಸ್ತೀನಿ, ನನಗೇನು ದೊಡ್ಡ ವಿಚಾರ ಅಲ್ಲ ಕರ್ಸೋದು. ನಾನ್ ಕೇಳೋದು ಇಷ್ಟೇ, ನಿನ್ನನ್ ಬಂದ್ ಭೇಟಿ ಆದ್ರೆ ಕನ್ಸಲ್ ಹಾವು ಬರೋದು. ಇಲ್ಲ ಕಣಪ್ಪ, ನನ್ಗೆ ಯಾವ್ದು ವಿಷಯ ಗೊತ್ತಿಲ್ಲ, ಅದೇನು ಅಂತ ನನಗೆ ಕರೆಕ್ಟಾಗಿ ವಿಷಯ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಮಾತಾಡು, ನಾನು ಹೊರಗಡೆ ಇದ್ದೀನಿ. ನಾಳೆ ಬೆಳಿಗ್ಗೆ ಒಂದು 11:30 ಫೋನ್ ಮಾಡಕ್ ಹೇಳಪ್ಪ. ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ. ಹಲೋ ಹಲೋ, ಹೇಳಪ್ಪ. ಯಾಕೆ ಹಿಂಗ್ ಆಡ್ತಾ ಇದ್ರಿ ನೀವು? ಸರಿ ಏನ್ ಹೇಳಪ್ಪ, ಈಗ ಯಾರು ಏನು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಏನೇನೋ ಮಾತಾಡ್ರೆ ನಾನು ಏನಪ್ಪ ಏನೇನು ಅಂದ್ರೆ ಹಂಗ ನೀವು ಸುಮ್ನೆ ನಾಳೆ ಬಾ ಅಂತಂದ್ರ ನೀವು? ಸರಿ, ಅದ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಅದಕ್ಕೆ ನಾಳೆ ಬಾ ಮಾತಾಡವ ಅಂತ ಅನ್ನೋದು. ನನ್ಗೆ ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ನಾಳೆ ಕರ್ಕ ಬರ್ತೀನಿ. ಕರ್ಕಬಪ್ಪ. ಕರ್ಕ ಬಂದ್ಮೇಲೂ ಅವ್ನಿಗೆ ನೈಟ್ ಮನಿ ಕಂಡ್ಮೇಲೆ ಇದೇ ಅವ್ನ ಸಮಸ್ಯೆ ರಿಪೀಟ್ ಆಯ್ತು ಅಂದ್ರೆ ಅಣ್ಣ ನಾನು ಯಾರನ್ನೂ ಬಿಡುದಿಲ್ಲ. ಸರಿ ಮಾಡಕ ಬಪ್ಪ, ನನಗೂ BP ರೈಸ್ ಮಾಡ್ಬೇಡ ಈಗ. ಯೋ BP ನಿಮ್ಗಿದ್ರೆ ಇದು ನೀನು ಯಾವನೇ ನೀನು, ಎಲ್ಲೇ ಇದೆಯಾ ನೀನು? ಏಯ್ ಬೇಡ, ಎಲ್ಲೇ ಇದೆಯಾ, ಯಾವನೇ ನೀನು? ಇವಾಗ ಹಿಂಗ್ ಬರ್ತಾನೆ ಮತ್ತೆ ಸುಮ್ನೆ ಹೇಳ್ತಾ ಇದ್ದೀನಿ ನಾನು, ಒಳ್ಳೆ ಮಾತಲ್ಲಿ. ಏನ್ ಒಳ್ಳೆ ನಾಳೆ ಬೆಳಿಗ್ಗೆ ಬಪ್ಪ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಏಯ್ ಏನ್ ಹಿಡ್ಕತ್ತೆ ನಿಮ್ಗೆ ಇಲ್ಲಿ ಇವನ್ ಸಮಸ್ಯೆ, ಇವನ್ಗೆ ಇಲ್ಲಿ ಇವನು ಯಾರು ಕರ್ದ, ನಾನು ಫೋನ್ ಮಾಡಕ್ ಹೇಳ ಅವ್ರನ್ನ. ಫೋನ್ ಮಾಡಿದ್ರೆ ಹಾವು ಕನ್ಸಲ್ಟ್ ಬರೋದ್ ಬಿಟ್ಬಿಡ್ತದ. ಕೊಡಪ್ಪ, ನೀನು ಫೋನ್ ಇಲ್ಲ, ನೀನ್ ಮಾತಾಡಕ್ ಹೇಳು, ಅವ್ರು ಯಾರು ನನ್ ಮಾತಾಡಕ್ ಹೇಳು. ಸುಮ್ನೆ ಏನೇನೋ ಮಾತಾಡಬೇಡ, ನಾನೆಲ್ಲ ಹೊರಗಡೆ ಇದ್ದೀನಿ, ನನಗೂ BP ರೈಸ್ ಮಾಡಬೇಡ. ಹೊರಗಡೆ ಇದ್ರೆ ನೀವು ತಣ್ಣಗ್ ಮೆತ್ತಗಿರ್ಬೇಕು, ರೈಸ್ ಆಗ್ಬಿಟ್ರೆ ಸರಿ ಅದೆಲ್ಲ ನನಗ್ ಗೊತ್ತಿಲ್ಲ. ನಾನೇನ್ ಕೇಳ್ತಾ ಇದ್ದೀನಿ ಅವಾಗಿಂದ, ಯಾರಪ್ಪ ಏನು ಅವ್ ಯಾರು ರಮೇಶ್ ಹೇಳಪ್ಪ ಅಂತ ಕೇಳ್ತಾ ಇದ್ದೀನಿ. ಸರಿ ಏನೇನೋ ಮಾತಾಡ್ತಾ ಇದೀಯಪ್ಪ. ತಣ್ಣಗ್ ಮೆತ್ತ ಕೇಳಿ ಒಳ್ಳೆ BC ಪಾಟೀಲ್ ಕೌರವ ಆಡ್ದಂಗ್ ಆಡಿದ್ರೆ ನೀವು. ಸದ್ಯಕ್ಕೆ ಇವ್ರ ನಂಬರ್ ಕೊಟ್ಟಿದ್ರಲ್ಲ, ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಸರ್ ಸುನಿಲ್ ಮಾತಾಡೋದು. ಇದೇ ಈ ನಂಬರಲ್ಲೇ ಪ್ರ್ಯಾಂಕ್ ಮಾಡೋದು. ನೋಡ್ದೆ ಏನು ರೊಚ್ಕೆ ದೂಡಿದ, ನನಗೆ ಬೇರೆ ನಗಾಬತ್ತಾದೆ, ಇಷ್ಟು ಗೋಡು ಬಂದ್ಬಿಟ್ಟೆ. ಪಕ್ಕದಲ್ಲೇ ಇದ್ದೀರಾ? ಅಯ್ಯೋ ಕಾಫಿ ಒಟ್ಟಿಗೆ ಬಂದಿದ್ದು, ಏನ್ ರೋಡಲ್ಲೇ ರೈದು, ರೋಡ್ ಮಧ್ಯದಲ್ಲಿ ಐಗಿರಿ, ಅಲ್ಲಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡೆ, ಸೋಮ ಗಾಡಿ ಬರ್ತದೆ ಸೈಡ್ ಗೊಪ್ಪ ಅಂದೆ. ಸೊ ಬನ್ನಿ ಇದೀಗ ಕಾಲ್ ಮಾಡುವ ಸೋಮಣ್ಣ. ಹಲೋ ಹಲೋ, ಹೇಳಪ್ಪ. ಯಾಕಣ್ಣ ನೀವು ನನ್ನ ಮೇಲೆ ಇಷ್ಟೊಂದು ಕೋಪ ತೋರಿಸ್ಕೊಂಡು ಏನೋ ಹಳೆ ಸೈಡ್ ಇಡೋಂಗೆ ಒಂದು ಮಾತಾಡ್ತಿದ್ರಲ್ಲ? ಹಂಗಲ್ಲ ಕಣಪ್ಪ, ಯಾರ್ದು ಏನು ಅಂತಾನೆ ಗೊತ್ತಿಲ್ಲ, ನನ್ ವಿಷಯನೇ ಗೊತ್ತಿಲ್ಲ ಕಣಪ್ಪ, ಅದು ಯಾವ್ದು ಅಂತ. ಅಣ್ಣ ಎಷ್ಟು ಪ್ರಾಬ್ಲಮ್ ಆಗೈತೆ ಗೊತ್ತಣ್ಣ ನಿಮ್ಗೆ ವಿಚಾರ? ಅಲ್ಲ ಯಾರು ಹೇಳಪ್ಪ, ರಮೇಶ್ ಅಂದ್ರೆ ಯಾರ್ದು ಏನು ಅಂತ ನೀನ್ ಫುಲ್ ಡೀಟೇಲ್ಸ್ ಹೇಳ್ತಾ ಇಲ್ವಲ್ಲ ನನ್ಗೆ. ರಾತ್ರಿ ಆದ್ರೆ ನನಗ್ ಗೋಳಿಕತ್ತಣ್ಣ, ಫೋನ್ ಮಾಡಿ ನೀನ್ ಯಾಕಪ್ಪ ಹಂಗ ಅಳ್ತೀಯ? ದಯವಿಟ್ಟು ನೀನ್ ಹಂಗ ಹೇಳ್ಬೇಡ, ನೀನು ಮಾತಾಡ್ತಿದ್ದಲ್ಲ ಹಂಗ ಮಾತಾಡೋದಲ್ಲ ಅಣ್ಣ. ಇಲ್ಲಿ ಅವನ್ಗೇನೋ ಹಾವು ಬಂದು ಬುಸ್ಸು ಅಂತದಂತೆ, ನನಗೆ ಇಲ್ಲಿ ಸೈಟಲ್ಲಿ ಉತ್ತ ಬೆಳ್ಕೊಂಡಿದ್ದೆ. ಯಾರು ರಮೇಶ್? ನೀವುಗಳು ಮಾಡೋ ಕೆಲ್ಸಕ್ಕೆ ಕಣ, ನನ್ಗೆ ನಿಜವಲ್ಲೂ 15 ದಿವಸ ಆಯ್ತು ನಿದ್ದೆ ಕೊಟ್ಟೆ ಅವನು. ಅಲ್ಲ ಯಾವ ರಮೇಶಪ್ಪ ಹೇಳು, ಯಾವ ರಮೇಶ್ ಅಂತ ಒಂಚೂರು ಹೇಳು, ನನಗೆ ಡೀಟೇಲ್ಸ್ ಹೇಳು. ಯಾವ ಡೀಟೇಲ್ಸ್ ಹೇಳಪ್ಪ, ಯಾವ ರಮೇಶ್ ಅಂತ? ನೀವೇನೋ ಒಂಚೂರು ಸಮಾಧಾನ ಮಾಡ್ತೀರಾ, ನನಗೆ ಒಂದು ಧೈರ್ಯ ಕೊಡ್ತೀರಾ ಅಂದ್ರೆ ನೀವು ನನಗೆ ಬಾಯಿ ಬಂದಂಗೆ. ಇನ್ನ ರವಿ ಪಾಪ ನಿನ್ನ ಹಂಗಲ್ಲ, ನಾನು ಹೇಳಕ್ ಕೇಳಿದೆ. ಯಾರು ಅಂತ ನನ್ಗೆ ಇನ್ನೂ ವಿಷಯನೇ ಗೊತ್ತಿಲ್ಲ ಕಣಪ್ಪ, ನಿಜವಲ್ಲ ನನ್ಗೆ ಗೊತ್ತಾಯ್ತಲ್ಲ. ನಾನ್ ಸುಳ್ಳು ಹೇಳೋಣ ನಿಮ್ಗೆ? ಯಾರು ಅಂತ ಹೇಳು ಅಂತಾನೆ, ಏನಂತ ಹೇಳ್ತೀನಿ ನಿಮ್ಗೆ, ಹೇಳ್ತೀನಿ. ವ್ಯವಹಾರನೇ ಮಾಡ್ಸಿಲ್ಲ ಅಂತ ಅನ್ಬಿಟ್ರಿ ಪಟಾರ್ ಅನ್ಬಿಟ್ಟು. ಇಲ್ಲ ನಿಜ, ನಾನು ಯಾವ್ದು ಮಾಡಿಲ್ಲ ಇತ್ತೀಚೆಗೆ. ನೀವು ಹುಡ್ದಾರ ಮುಟ್ಕೊಂಡು ಹೇಳಿ 4 ಸ್ಟೇಜಲ್ಲಿ ವ್ಯವಹಾರನೇ ಮಾಡಿಲ್ಲ ನೀವು ಅಂತ. 4 ಸ್ಟೇಜಲ್ಲಿ ನನ್ನ ಹಣೆಗೂ ನಾನು ಯಾವ್ದು ಮಾಡಿಲ್ಲ. ನಿನ್ ಜೊತೆ ನಾನು ಯಾಕೆ ಹಂಗೆ ಹೇಳ್ಬೇಕು ಪಾಪ? ನಾನ್ ನಿಮ್ಗೆ ಯಾಕೆ ಮಾಡ್ಬೇಕು? ಊರಲ್ಲಿ ಯಾರ್ದು ಫೋನ್ ನಂಬರ್ ಇಲ್ವಾ ಅಂತವಾ? ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಏನಾದ್ರು ಹೇಳಿದಾರ ಕೇಳಿ ಯಾವ್ದು ಅಂತ. ಅಂದ್ರೆ ಅದು ಆವೋ ಎಬ್ಬಾವೋ ಅಂತನಾ? ಹಂಗಲ್ಲ ಕಣಪ್ಪ, ಏನಾದ್ರು ವಿಷಯ ಕೇಳ್ಕಪ್ಪ. ಸೈಟ್ ಯಾವ್ದು ಏನು ಅಂತ ಕೇಳ್ಕೊ, ನಾನ್ ಕೊಡ್ತಿರೋದು ಯಾವ್ದು ಏನು ಅಂತ. ಯಾವ ರಮೇಶ್ ಅವರು ಕೊಡ್ತಿರೋದು? ಅವನು ಅಡಿಗೆ ಕಾಂಟ್ರಾಕ್ಟ್ರು. ನಾಳೆ ಒಂದು 11:30 ಒಂದು ಫೋನ್ ಮಾಡಿಸು, ಅದು ಯಾರು? 11:30 ಅಣ್ಣ. ಇವತ್ತು ನೈಟ್ ನಿದ್ದೆ ಕೊಡಲ್ಲ ಅಣ್ಣ, ರಾತ್ರಿ ಕರೆಕ್ಟಾಗಿ 2 ಗಂಟೆಗೆ ಫೋನ್ ಮಾಡ್ತಾನೆ. ಅಲ್ಲೋ ಹಾವು ಬತ್ತು ಅಂತ. ನಾನು ಏನಣ್ಣ ನಂಗೆ ಗೊತ್ತಿಲ್ಲ. ನಾಳೆ TKS ಬರಕ್ಕೆ ಹೇಳ್ಬೇಕಾರೆ ಒಂದು 11:30 ಅಣ್ಣ, ನಾನು ಬಿಜಿ ಇರ್ತೀನಿ. ನೀವೇ ಬಂದ್ಬಿಡ್ತೀರಾ ಇಲ್ಲಿಗೆ? ಬರ್ತೀನಿ. ಎಲ್ಲಿ ಬೇಕು ಹೇಳಿ ಬರ್ತೀನಿ ನಾನು. ನೀವು ಬರಲ್ಲ, ಸುಮ್ಮನೆ ಬರ್ತೀನಿ ಅಂತೀರಿ. ಸರಿ, ಯಾರ ನಂಗೆ ಗೊತ್ತಿರೋರೇ ಮಾತಾಡ್ತಾ ಇದೀರಿ, ಏನಕ್ಕೆ ಹಿಂಗ್ ಮಾತಾಡ್ತಾ ಇದೀರಿ ಅಂತ ನನಗೆ ಅರ್ಥ ಆಯ್ತಲ್ಲ. ನನಗೆ ಗೊತ್ತಿರೋರು ಈಗ ಮಾತಾಡ್ತಾ ಇರೋದು. ನಿಮ್ಗೆ ಗೊತ್ತಿರೋನೇ ನಾನು ಆಕ್ಚುಲಿ. ಸೋಮಣ್ಣ,
ಹಾ ನಿಮ್ಮ ಜೊತೆ ಮಾತಾಡ್ತಿರೋದು ಹೇಳಪ್ಪ. ಆರ್ ಜೆ ಸುನಿಲ್ ಅಂತ. ಓ. ಹೇಳಿದ. ಅಯ್ಯೋ ಸುಮ್ನೆ ನಮ್ಗೆ ಆರ್ ಜೆ ಸುನಿಲ್. ಅಯ್ಯೋ ಅಲ್ಲ ಬಾ, ಯಾರು ಕೊಟ್ರು ಈ ನಂಬರ್ನ? ನಾಗೇಶ್ ಅಣ್ಣ. ನಾಗೇಶ್ ಅವರೇ ಕೊಟ್ರ? ಅಯ್ಯೋ ಸರಿ ಕಣಪ್ಪ, ಚೆನ್ನಾಗ್ ಮಾಡ್ದೆ ನಮ್ಗೆ. ಅಲ್ಲ ನಾನು ಇನ್ನು ಬಾಯಿ ಬಂದು ಬೈದ್ರೆ ಕುಡಿದ್ಬಿಟ್ಟವ್ರೆ ಅಂದ್ಬಿಟ್ಟು ಸುಮ್ಮನೆ ಬೆಳಿಗ್ಗೆ ಹೋಗಿ ನಾನು ಇವಾಗ ನಮ್ಮ ಫ್ರೆಂಡ್ಸ್ ಅಂದೆ ನಾಳೆ 11:00 ಅಲ್ಲಿ ಎಲ್ಲವೇ ಅಲ್ಲಿಗೆ ಹೋಗ್ಬೇಕು ಅದನ್ನೇ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿ ಇವರು ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಹಾಗೆಯೇ ಬರೀ ಕೇಳಿಸ್ಕೊಂಡು ಸುಮ್ಮನೆ ಆಗೋದಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೇನು ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಅನ್ನೋದನ್ನು ಕೂಡ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ಮಾತ್ರ ನೀವು ನಾನು ಮಿಸ್ ಮಾಡ್ಕೊಳ್ತಾರಿ. ಬಟ್ ಯಾವಾಗಲೂ ಬ್ಲೆಸ್ ಮಾಡ್ತಾರಿ, ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.